ಯಾವಾಗ ನಿಮ್ಮ ಸೇವಿಂಗ್ ಅಮೌಂಟು ಇನ್ವೆಸ್ಟಿಂಗ್ಗೆ ಕನ್ವರ್ಟ್ ಆಗುತ್ತೋ ಆವಾಗ್ಲೇನೆ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ರಿಚ್ ಪರ್ಸನ್ ಆಗೋದಕ್ಕೆ ಸಾಧ್ಯ. ಅಲ್ಲಿ ಸೇವಿಂಗ್ ನಲ್ಲಿ ಮನಿನ ನೀವು ದಡ್ಡನ್ ತರ ಮಾಡಿ ಒಂದ್ ಮೂಲೆಯಲ್ಲಿ ರಗ್ಗೊಚ್ಬಿಟ್ಟು ಮಲ್ಕೊಳಪ್ಪ ನೀನು ಅಂತ ಅಂದ್ಬಿಟ್ಟು ಮಲಗಿಸಿರ್ತೀರಾ. ಇನ್ವೆಸ್ಟಿಂಗ್ ನಲ್ಲಿ ನೀನ್ ಎದೇಳೋ, ನೀನು ಆಕ್ಟಿವ್ ಆಗಿರ್ಬೇಕು, ನೀನು ಬೆಳಿತಾನೆ ಹೋಗ್ಬೇಕು, ನನ್ನನ್ನು ಬೆಳೆಸ್ಬೇಕು ಅಂತ ಹೇಳಿ ಕೆಲಸ ಮಾಡೋದಕ್ಕೆ ಬಿಡೋ ಅಂತದ್ದು. ಇವೆರಡಕ್ಕೂ ಇರೋ ಡಿಫ್ರೆನ್ಸ್, ಸೇವಿಂಗು ಲೇಜಿತನನ ಬರ್ಸುತ್ತೆ, ಇನ್ವೆಸ್ಟಿಂಗು ಚುರುಕ್ತನ ಅಂತಾರಲ್ಲ ಆ ಚುರುಕ್ತನನ ಬರ್ಸುತ್ತೆ. ಡಿಮ್ಯಾಂಡ್ ಅನ್ನೋಂಥದ್ದು ಬಂತು, ಡಿಮ್ಯಾಂಡ್ ಎಲ್ಲಿರುತ್ತೋ ನಿಮ್ಮ ದುಡ್ಡು ಅಲ್ಲಿ ಗ್ರೋ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಸೇವಿಂಗ್ ನಲ್ಲಿ ಡಿಮ್ಯಾಂಡ್ ಇರೋದಿಲ್ಲ, ಇನ್ವೆಸ್ಟಿಂಗ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಸೇವಿಂಗ್ ನಲ್ಲಿ ದುಡ್ಡು ಬೆಳೆಯೋದಿಲ್ಲ, ಇನ್ವೆಸ್ಟಿಂಗ್ ನಲ್ಲಿ ದುಡ್ಡು ಬೆಳಿತಾನೆ ಹೋಗ್ತಾ ಇರುತ್ತೆ. ನಮ್ಮ ಜೀವನದ ಹಾದಿಯಲ್ಲಿ ನಾವು ಎಷ್ಟೋ ಕನಸುಗಳನ್ನ ಕಂಡಿರ್ತೀವಿ, ಆದ್ರೆ ಅದ್ರಲ್ಲಿ ನನಸಾಗಿರುವಂತಹ ಕನಸುಗಳು ತುಂಬಾ ವಿರಳ. ಆಗ್ಬೇಕಾಗಿರುವಂತಹ ಕನಸುಗಳು ತುಂಬಾ ಬಹಳ. ಸೊ ನೀವು ಒಂದ್ಸಲ ಯೋಚನೆ ಮಾಡಿ, ನಾವು ಕಂಡಂತ ಕನಸುಗಳೆಲ್ಲ ನನ್ಸಾಗ್ತಾ ಹೋಗ್ತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಜವಾಗ್ಲೂ ಹೇಳ್ತೀನಿ, ಆ ಥರ ಏನಾದರೂ ನಾವು ಅನ್ಕೊಂಡಿದ್ ಕನ್ಸೆಲ್ಲ ನನ್ಸಾಗ್ತಾ ಹೋಗ್ತಾ ಇದ್ರೆ ನಾವು ದೇವ್ರನ್ನ ನೆನೆಸ್ಕೊಳ್ಳೋದೇ ಇಲ್ಲ. ನಾವು ಕಂಡಂತ ಕನಸೆಲ್ಲ ನನ್ಸಾಗ್ತಾ ಇದ್ರೆ ದೇವ್ರು ಯಾಕೆ, ನೆಪ ಜಪ ಪೂಜಾ ಪುನಸ್ಕಾರಗಳು ಯಾಕೆ ಅಲ್ವಾ. ಸೊ ಹಾಗಾಗಿ ಆ ಟೈಮಲ್ಲಿ ನಮಗೆ ದೇವರೇ ಬೇಡ ಅನ್ಸುತ್ತೆ. ಕಷ್ಟ ಬಂದಾಗ ಮಾತ್ರ ದೇವ್ರೇ ಯಾಕಪ್ಪ ಈ ರೀತಿ ಕಷ್ಟನ ಕೊಟ್ಟೆ ನಮ್ಗೆ ಅಂತ ಅವಾಗ ನೆನ್ಸ್ಕೊತೀವಿ. ಸುಖ ಬಂದಾಗ ನೆನ್ಸ್ಕೊಳ್ತೀವ ಎಲ್ಲೋ ರೇರು. ಏನೋ ಅರ್ಕೆ ಓದ್ತಿದ್ದೆ, ದೇವ್ರು ನಮ್ಗೆ ಇದನ್ನ ಮಾಡ್ಕೊಟ್ರೆ ನಾನು ನಿನ್ಗೊಂದು ಅರ್ಕೆ ಸಲ್ಲಿಸ್ತೀನಿ ಕಣಪ್ಪ ಅಂತ ದೇವ್ರು ಮಾಡ್ಕೊಟ್ಟಿದ್ದಾನೆ, ಈ ಅರ್ಕೆ ಸಲ್ಲಿಸ್ತೀನಿ, ಮುಗೀತು. ಅದು ಮಾಡ್ಕೊಟ್ರೆ ಅಂದ್ರೆ ಒಂದು ಲಂಚ ಕೊಡೋ ರೀತಿ ನಾವು ಮಾಡೋ ಅಂಥದ್ದು. ಇಲ್ಲ ಅಂತ ಅಂದ್ರೆ ನಾನು ಕೇಳ್ದೆ, ನಾನು ಎಷ್ಟೆಲ್ಲ ಬೇಡ್ಕೊಂಡೆ ಅದನ್ನ ಕೊಡ್ತೀನಿ ಕಣಪ್ಪ, ಅದನ್ನ ಅರ್ಕೆ ವಹಿಸ್ಕೊತೀನಿ, ಬಾಯಿ ಬೀಗ ಚುಚ್ಚಿಸ್ಕೊಳ್ತೀನಿ, ನನ್ನ ಮುಡಿ ಕೊಡ್ತೀನಿ, ಉಂಡಿಗಿಷ್ಟು ದುಡ್ಡು ಹಾಕ್ತೀನಿ, ದೇವ್ರಿಗೆ ಏನೋ ಒಂದಿಷ್ಟು ಮಾಡ್ಕೊಡ್ತೀನಿ ಅಂತೆಲ್ಲ ಕೇಳ್ದೆ. ಆದ್ರೆ ನೀನ್ ನನ್ನ ಮೇಲೆ ಕರುಣೆ ಬರ್ಲಿಲ್ಲ ಅಲ್ವಾ, ಅದಕ್ಕೆ ನಾನು ನಿನ್ನ ಅರ್ಕೆನ ಪೂರೈಸ್ತಾ ಇಲ್ಲ ಅಂತ ಕೊನೆಗೆ ಈ ರೀತಿ ಹೇಳ್ಬಿಟ್ಟು ಸುಮ್ನಾಗ್ಬಿಡೋದು. ದೇವ್ರಿಗೆ ನೀನ್ ಅನ್ಕೊಂಡಿರೋದಾದ್ರೆ ಮಾತ್ರ ದೇವ್ರಿಗೆ ಅರ್ಕೆನ ಸಲ್ಲಿಸೋ ಅಂಥದ್ದು. ಅನ್ಕೊಂಡಿರೋದು ಆಗ್ಲಿಲ್ಲ ಅಂತ ಅಂದ್ರೆ ದೂರ ಉಳ್ಕೊಬಿಡೋದು. ಅದು ದೇವ್ರಿಗೆ ಒಂದು ಬೈಕೊಂಡು ದೂರ ಉಳ್ಕೊಳ್ಳೋ ಅಂಥದ್ದು. ಇಲ್ಲಿ ನೀವು ಎರಡು ರೀತಿ ಯೋಚನೆ ಮಾಡ್ಬೇಕು. ನಾವು ಕಂಡಂತ ಕನ್ಸೆಲ್ಲ ನಿಜ ಆದ್ರೆ ಎಷ್ಟು ಸುಂದರ. ಈ ಎರಡನೇದು, ಕಂಡಂತ ಕನಸು ಯಾಕೆ ನನ್ಸಾಗ್ತಾ ಇಲ್ಲ ಅನ್ನೋಂಥದ್ದನ್ನ ಎರಡನ್ನೂ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ನಂಬರ್ 1, ಕಂಡಂತ ಕನಸು ನನ್ಸಾದ್ರೆ ಅಂದ್ರೆ ಅದು ಕನ್ಸಲ್ಲಿ ಕಾಣೋದಕ್ಕೆ ಚಂದ, ಆ ಕನ್ಸಲ್ಲಿ ನನಸು ಮಾಡ್ಕೊಳ್ಳೋದಕ್ಕೆ ಚಂದ. ಅಲ್ಲಿ ಯಾವುದೇ ರೀತಿಯಾದಂತಹ ಎಫರ್ಟ್ ಅನ್ನೋವಂಥದ್ದು ಇರೋದಿಲ್ಲ. ಈ ಯಾಕೆ ನಿಜ ಆಗ್ತಾ ಇಲ್ಲ ಅನ್ನೋಂಥದ್ದು ಇದೆಯಲ್ಲ ಯೋಚನೆ ಎರಡನೇದು, ಅದ್ ಏನಕ್ಕೆ ಆಗ್ತಾ ಇಲ್ಲ ಅಂತ ನೀವು ಒಂದ್ಸಲ ಥಿಂಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅಲ್ಲಿ ಆನ್ಸರ್ ಇರುತ್ತೆ. ಯಾಕೆ ಅಂತ ಅಂದ್ರೆ ನೀವು ನಿಮ್ಮ ಕನಸುಗಳನ್ನ ಕಾಣ್ತೀರಿ ಹೊರತು ಕನಸುಗಳಿಗೆ ಸರಿಯಾದ ರೀತಿನಲ್ಲಿ ನೀರು ಹಾಕಿ ಬೆಳೆಸ್ತಾ ಇಲ್ಲ ಅನ್ನೋವಂಥದ್ದೇ ಅಲ್ಲಿ ಪ್ರಾಬ್ಲಮ್ ಇರೋವಂಥದ್ದು. ಸೊ ನೀವು ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿ ನೀವು ದುಡ್ದಂಥ ದುಡ್ಡನ್ನ ಅಂದ್ರೆ ನಮ್ಮಪ್ಪ ಈ ರೀತಿ ದುಡಿತಾ ಇದ್ರು, ಆ ರೀತಿ ದುಡಿಯೋ ತಕ್ಕನಾಗಿ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ರು. ನಮ್ಮಪ್ಪ ಯಾವ ರೀತಿ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ನಾನು ಅದೇ ರೀತಿ ಜೀವನನ ಮಾಡ್ಕೊಂಡು ಹೋಗ್ತೀನಿ, ಅದು ತಪ್ಪು. ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿ ಅಪ್ಪ ನಡ್ಸ್ಕೊಂಡು ಹೋಗ್ತಾ ಇದ್ರು, ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ತಪ್ಪು. ಯಾರೇ ತಂದೆ ತಾಯಿಗಳಾದ್ರೂ ಅಷ್ಟೇ ನಮಗಿಂತ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಹೊರತು ನನ್ನ ಹಾಗೆ ಇರ್ಲಿ, ನಾನ್ ಕಷ್ಟ ಅನುಭವಿಸ್ತೆ, ನನ್ನ ಮಕ್ಕಳು ಕಷ್ಟ ಅನುಭವಿಸ್ತಾನೆ ಇರ್ಲಿ ಅಂತ ಯಾರೂ ಕೂಡ ಬಯಸೋದಿಲ್ಲ. ಅಪ್ಪ SSLC ಓದಿದ್ರು, ಮಕ್ಕಳನ್ನ ಒಂದು ಹೈಯರ್ ಎಜುಕೇಶನ್ ಮಾಡಿಸ್ಬೇಕು ಅಂತ PUC 1-2 ವರ್ಷ ಎಕ್ಸ್ಟ್ರಾ, ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಇನ್ನೊಂದು 5-6 ವರ್ಷ ಎಕ್ಸ್ಟ್ರಾ ಓದಿಸ್ತಾರಲ್ವಾ, ಅದೇ ರೀತಿ ಅಪ್ಪ ಒಂದಿಷ್ಟು ಸೇವಿಂಗ್ ಪ್ಲಾನ್ ನ ಮಾಡ್ಕೊಳ್ತಿದ್ರು. ನಾನು ಅದಕ್ಕಿಂತ ಒಂದು ಡಬಲ್, ಅಕಸ್ಮಾತ್ ಡಬಲ್ ಆಗ್ಲಿಲ್ಲ ಅಂದ್ರೆ ಒಂದು 50% ಇನ್ಕ್ರೀಸ್ ಮಾಡ್ಕೊಳ್ಳೋ ರೀತಿನೋ ನೀವು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಹೇಳೋದಕ್ಕೆ ಬರ್ತಾ ಇರುವಂತದ್ದೇನು ಅಂದ್ರೆ, ಇಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಮಾಡುವಂತ ತಪ್ಪೇನು ಗೊತ್ತಾ, ದುಡಿ, ತಿನ್ನು, ಎಂಜಾಯ್ ಮಾಡು, ಮಿಕ್ಕಿದ್ರೆ ಸೇವ್ ಮಾಡು. ಅದು ಯಾವ ರೀತಿ ಸೇವ್ ಮಾಡು, ಅದನ್ನಾದ್ರೂ ಸರಿಯಾದ ರೀತಿನಲ್ಲಿ ಮಾಡ್ತೀರಾ? ಆ ಸೇವಿಂಗ್ ಯಾವ ರೀತಿ ಇರಬೇಕು ನಿಮಗೆ, ಏನೋ ಒಂದು ಮಿಕ್ಕಿದ್ದಂತ ಅಮೌಂಟ್ ನ ಒಂದು ಪಿಗ್ಗಿ ಬ್ಯಾಂಕ್ ನಲ್ಲಿ ಹಾಕುವಂಥದ್ದು ಅಥವಾ ಬೀರುನಲ್ಲಿ ಹಾಕಿ ಲಾಕ್ ಮಾಡೋ ಅಂಥದ್ದು. ಇಲ್ಲ ಅಂತ ಅಂದ್ರೆ ದೊಡ್ಡ ಮನಸ್ಸು ಮಾಡಿದ್ರೆ ಬ್ಯಾಂಕ್ನಲ್ಲೋ ಇಲ್ಲ ಪೋಸ್ಟ್ ಆಫೀಸ್ನಲ್ಲೋ FD RD ಮಾಡಿ ಬಿಟ್ಟು ಬಿಡೋದು. ಅಲ್ಲಿ ದುಡ್ಡು ಬೆಳೆಯುತ್ತೆ ಇಲ್ವೋ ಅನ್ನೋಂಥದ್ದು ಸೆಕೆಂಡ್ರಿ. ಆದ್ರೆ
ಅಲ್ಲಿ ನಮ್ಮ ಅಮೌಂಟ್ ಸೇಫ್ಟಿ ಆಯ್ತಲ್ಲ ಅಂತ ನೆಮ್ಮದಿಯಾಗಿ ಉಸಿರು ಬಿಡ್ಬೋದು ಅಲ್ವಾ. ಅದೇ ನಾವು ಮಾಡುವಂತಹ ಒಂದು ದೊಡ್ಡ ಮಿಸ್ಟೇಕ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೀವು ಸೇವ್ ಮಾಡ್ತೀರಾ ಅಲ್ವಾ, ನಾನು ಸೇವ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ದುಡ್ದಂತ ದುಡ್ಡಿನಲ್ಲಿ ಸೇವಿಂಗ್ ಎಷ್ಟು ಪರ್ಸೆಂಟೇಜ್ ಹೋಗ್ಬೇಕೋ ಅಷ್ಟೇ ಹೋಗ್ಬೇಕು, ಅಷ್ಟಕ್ಕೆ ಸೀಮಿತವಾಗಿ ಇರಬೇಕು. ಮಿಕ್ಕಿದ ಅಮೌಂಟು ಇನ್ವೆಸ್ಟಿಂಗ್ ಅನ್ನೋ ಹೆಸರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರಬೇಕು. ಆವಾಗ್ಲೇನೆ ಅಪ್ಪನಿಗಿಂತ ಮಗ ಒಂದು ಸ್ಟೆಪ್ ಮೇಲ್ ಬರೋದಕ್ಕಾಗೋದು, ಮತ್ತೆ ಮತ್ತೆ ಬೆಳೀತಾ ಹೋಗ್ತಾ ಇರೋವಂಥದ್ದು. ಸೊ ಹಾಗಾಗಿ ನೀವು ಸೇವಿಂಗ್ ಅಂದ್ರೆ ಏನು, ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ವೆಲ್ತ್ ಬಿಲ್ಡ್ ಆಗೋದಂತೂ ಗ್ಯಾರಂಟಿ. ನೀವು ಯಾವಾಗ್ಲೂ ಅಷ್ಟೇನೆ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಡೆವಲಪ್ ಆಗಬೇಕು, ಇಂಪ್ರೂವ್ ಆಗಬೇಕು, ನೀವು ಬೆಳೀತಾನೆ ಹೋಗ್ಬೇಕು ಅಂತ ಅಂದ್ರೆ ನಿಮ್ಮ ಮೈಂಡ್ ನಲ್ಲಿ ಕುತೂಹಲ ಅನ್ನುವಂಥದ್ದು ಬರಬೇಕು. ನಾವು ದುಡಿಯುವಂತ ದುಡ್ಡಿನಲ್ಲಿ ನಾವು ಕೂಡ ಯಾಕೆ ಮುಂದ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ಏನ್ ತಪ್ಪು ನಡೀತಾ ಇದೆ ಅನ್ನೋ ಅಂಥದ್ದನ್ನ ನಿಮ್ಮ ಮೈಂಡ್ ನಲ್ಲಿ ಯಾವಾಗ ನೀವು ಕ್ವಶನ್ ಮಾರ್ಕ್ ಮಾಡಿ, ಯಾವಾಗ ನೀವು ಕ್ವಶನ್ ಮಾಡಿ ಕೇಳ್ಕೊಂಡು ಆ ತಪ್ಪನ್ನ ಸರಿ ಮಾಡ್ಕೊಂಡು ಮುಂದುವರಿತಿರೋ ಅವತ್ತೇ ನೀವು ಜೀವನದಲ್ಲಿ ಉದ್ಧಾರ ಆದ್ರಿ ಅಂತ ಅರ್ಥ. ಹಾಗಾದ್ರೆ ನೀವು ತಿಳ್ಕೋಬೇಕಾಗಿರೋಂಥದ್ದೇನು, ನಿಮ್ಮ ತಪ್ಪನ್ನ ಸರಿ ಮಾಡ್ಕೋಬೇಕಾಗಿರೋಂಥದ್ದೇನು, ಸೇವಿಂಗ್ ಅಂದ್ರೆ ಏನು, ಇನ್ವೆಸ್ಟಿಂಗ್ ಅಂದ್ರೆ ಏನು, ಇವೆರಡರ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಮನಿಗೆ ಒಂದು ಅರ್ಥ ಬರುತ್ತೆ. ನೀವು ನಿಮ್ಮ ಲೈಫ್ ನಲ್ಲಿ ಒಂದು ಸಕ್ಸಸ್ ನ ಖಂಡಿತವಾಗ್ಲೂ ಸಾಧಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಸೇವಿಂಗ್ ಹಾಗೂ ಇನ್ವೆಸ್ಟಿಂಗ್ ಇರುವಂತಹ ಡಿಫ್ರೆನ್ಸ್ ಏನು, ನೀವ್ ಇದ್ರ ಬಗ್ಗೆ ಏನಾದ್ರೂ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಪಶ್ಚಾತ್ತಾಪ ಅನ್ನೋದಂತೂ ಗ್ಯಾರಂಟಿ ಆಗುತ್ತೆ. ಇಲ್ಲಿ ಎಷ್ಟೋ ಜನ ಇರ್ತಾರೆ, ಬರೀ ನಾವು ಸೇವಿಂಗ್ ಮಾಡ್ತಾ ಇದೀವಲ್ಲ, ಏನೋ ಒಂದಿಷ್ಟು ಅಂತ ಸೇವಿಂಗ್ ಮಾಡಿ ಇಡ್ತಾ ಇದೀವಪ್ಪ ಅಂತ ಅವ್ರ ಮೈಂಡಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದೇ ದೊಡ್ಡ ಇದು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಪಡ್ತಾ ಇರ್ತಾರೆ. ಆದ್ರೆ ಇದನ್ನು ಮೀರಿ ಒಂದು ಇನ್ವೆಸ್ಟಿಂಗ್ ಅನ್ನೋವಂಥದ್ದು ಇರುತ್ತೆ. ಅದನ್ನ ನೀವು ತಿಳ್ಕೊಂಡು ಸೇವಿಂಗ್ ಎಷ್ಟು ಮಾಡಬೇಕು ಅಷ್ಟು ಮಾಡಿ, ಇನ್ವೆಸ್ಟಿಂಗ್ ಮಿಕ್ಕಿದ ಅಮೌಂಟ್ನ ಇನ್ವೆಸ್ಟಿಂಗ್ ಅಂತ, ಮಿಕ್ಕಿದ ಅಮೌಂಟ್ ಅಲ್ಲ ಸೇವಿಂಗೇ ಅಂತ ಸ್ವಲ್ಪ ಮಾಡಿ, ಮಿಕ್ಕಿದ್ದೆಲ್ಲ ಅಮೌಂಟ್ನ ಇನ್ವೆಸ್ಟಿಂಗ್ ಅಂತ ಮಾಡಿದ್ರೆ ನಿಜವಾಗ್ಲೂ ನೀವು ಬುದ್ಧಿವಂತರಾಗ್ತೀರಾ. ದಡ್ರಾಗಕ್ಕಂತೂ ಹೋಗ್ಬೇಡಿ, ಸೇವಿಂಗ್ ಮಾಡ್ತಾ ಇನ್ವೆಸ್ಟಿಂಗ್ ಮಾಡ್ತಾ ಜಾಣರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಆ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಂಬರ್ 1 ಡಿಫ್ರೆನ್ಸ್, ನೀವು ತಿಳ್ಕೊಬೇಕಾಗಿರುವಂತಹ ಡಿಫ್ರೆನ್ಸ್ ಯಾವ್ದಪ್ಪ ಅಂದ್ರೆ ಇನ್ಫ್ಲೇಷನ್ ಎಫೆಕ್ಟ್ ಅಂತ ಹೇಳಿ. ಇನ್ಫ್ಲೇಷನ್ ಎಫೆಕ್ಟ್ ಅಂದ್ರೆ ಏನು, ಹಣದುಬ್ಬರದ ಪರಿಣಾಮ ಅಂತ ಹೇಳಿ. ಈಗ ಒಂದು ವಸ್ತುವಿನ ಬೆಲೆ ಸೇವಿಂಗ್ ವಿಷಯಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಒಂದು ವಸ್ತುವಿನ ಬೆಲೆ ಇವತ್ತಿನ ರೇಟ್ ಬಂದು 1 kg 50 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. ಇನ್ನ ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಅದ್ರ ಬೆಲೆ 150 ರೂಪಾಯಿ ಆಯ್ತು ಅಂತ ಅನ್ಕೊಂಡ್ರೆ ಅಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂದ್ರೆ, ಅಲ್ಲಿ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ದುಡ್ಡಿನ ಬೆಲೆ ಕಮ್ಮಿ ಆಯ್ತಾ ಹೋಯ್ತು. ಸೊ ಹಾಗಾಗಿ ಅಲ್ಲಿ ನಮ್ಗೆ ಲಾಸ್ ಆಯ್ತು, ವರ್ಷದಿಂದ ವರ್ಷಕ್ಕೆ ನಮ್ಗೆ ಲಾಸ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಈಗ 1000 ರೂಪಾಯಿಗೆ 3 ರೀತಿ ಈ ವರ್ಷ 3 ರೀತಿ ವಸ್ತುಗಳು ಬರ್ತಾ ಇದ್ದಿದ್ದು, ನಾವೇನೋ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಟಿ ಶರ್ಟು ಮತ್ತೆ ಬೆಲ್ಟು ಮತ್ತೆ ಶೂ, ಇಷ್ಟನ್ನು 1000 ರೂಪಾಯಿಗೆ ಈ ವರ್ಷ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅಂದಂತ ಸಂದರ್ಭದಲ್ಲಿ ನೆಕ್ಸ್ಟ್ ವರ್ಷಕ್ಕೆ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ 1000 ರೂಪಾಯಿಗೆ 3 ವಸ್ತು ಸಿಗುವಂತದ್ದು ಅಲ್ಲಿ 2 ವಸ್ತು ಸಿಗ್ಬೋದು, ಇಲ್ಲ ಅಂದ್ರೆ ಒಂದೇ ವಸ್ತು ಸಿಗ್ಬೋದು. ಅಲ್ಲಿ ಏನಾಯ್ತು, ಅಲ್ಲಿ ವಸ್ತುಗಳ ಬೆಲೆ ಜಾಸ್ತಿ ಆಯ್ತು, ಇಲ್ಲಿ ದುಡ್ಡಿನ ಬೆಲೆ ಕಮ್ಮಿ ಆಯ್ತು ಅಂತ ಅರ್ಥ. ಸೊ ಹಾಗಾಗಿ ಸೇವಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ನಾವು ನಮ್ಮ ದುಡ್ಡಿನ ವ್ಯಾಲ್ಯೂನ ಕಳ್ಕೊಳ್ತಾನೆ ಬರ್ಬೇಕಾಗುತ್ತೆ. ಇದೇ ಇನ್ವೆಸ್ಟಿಂಗ್ ವಿಚಾರದಲ್ಲಿ ಅಂತ ಬಂದಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸಿಪ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಈ ವರ್ಷ ಅಂತ ಅಂದ್ರೆ, ಅದು ಇನ್ನೊಂದ 5-6 ವರ್ಷ ಆಯ್ತು ಅಂತ ಅಂದ್ರೆ ನಿಮ್ಗೆ ಅಲ್ಲಿ ದುಡ್ಡಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಲೆ ಜಾಸ್ತಿ ಆಗಿ ನಿಮ್ ಕೈಗೆ ಸೇರುತ್ತೆ. ಅಂದ್ರೆ ಏನರ್ಥ, ಇಲ್ಲಿ ದುಡ್ಡಿನ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತ ಅರ್ಥ. ಇಲ್ಲಿ ಇನ್ಫ್ಲೇಷನ್ ಇಂದ ಮನಿ ವ್ಯಾಲ್ಯೂ ಕಮ್ಮಿ ಆಗ್ಬಾರ್ದು ಅಂತ ಅಂದ್ರೆ ನೀವಿಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇನೆ, ಸುಮ್ನೆ ದುಡ್ಡನ್ನ ಒಂದತ್ರ ಇಟ್ಟು ಮೂಲೆ ಗುಂಪು ಮಾಡೋದಕ್ಕಿಂತ ಯಾವ್ದಾದ್ರ ಮೇಲಾದ್ರೂ, ಈಗ ಗೋಲ್ಡ್ ಮೇಲೆ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಮೇಲೆ ಆಗಿರ್ಬೋದು, ಇಲ್ಲ ETF ಬಾಂಡ್ಗಳು ಇರ್ತಾವಲ್ಲ, ಗವರ್ಮೆಂಟ್ ಬಾಂಡ್ಸ್ಗಳು, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾದ್ರೆ ಅಲ್ಲಿ ನಿಮ್ಮ ದುಡ್ಡಿನ ವ್ಯಾಲ್ಯೂ ಅಂದ್ರೆ ಮನಿ ಗ್ರೋ ಆಗ್ತಾನೆ ಹೋಗ್ತಾ ಇರುತ್ತೆ. ಇನ್ಫ್ಲೇಷನ್ ಅಂತ ಅಂದ್ರೆ ನೀವು ತಿಳ್ಕೋಬೇಕಾಗಿರುವಂತದ್ದು ಇಷ್ಟೇನೆ, ನಿಮ್ಮ ದುಡ್ಡಿನ ಇನ್ಫ್ಲೇಷನ್ ಎಫೆಕ್ಟ್ ಇಂದ ನಿಮ್ಮ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ಬಾರ್ದು, ಗ್ರೋ ಆಗ್ತಾನೆ ಹೋಗ್ತಾ ಇರಬೇಕು. ಅದು ಇನ್ವೆಸ್ಟಿಂಗ್ ಅಲ್ಲಿ ಆಗುತ್ತೆ, ಸೇವಿಂಗ್ ನಲ್ಲಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 2 ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ.
ಯಾವ ರೀತಿ ಅಂತ ಅಂದ್ರೆ ಸೇವಿಂಗ್ ನಲ್ಲಿ ನೀವು ಏನೇ ಒಂದು ಅಮೌಂಟ್ ನ ಸೇವ್ ಮಾಡೋದಕ್ಕೆ ನಾಲೆಡ್ಜ್ ಏನು ಬೇಕಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು 20,000 ಸಂಬಳ ತಗೊಳ್ತೀರಾ ಅಂತ ಅಂದ್ರೆ ನಿಮ್ಮ ಸಂಬಳದಲ್ಲಿ ಒಂದು 2,000 3,000 ಮಿಕ್ಕಿದ್ದನ್ನ ನೀವು ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು, ಇಲ್ಲಾಂದ್ರೆ ಫಸ್ಟನ್ನೇ ಸೇವ್ ಮಾಡಿ ಇಡ್ಬೋದು. ಅದಕ್ಕೆ ನಾಲೆಡ್ಜ್ ನೆಸೆಸಿಟಿ ಇಲ್ಲ. ಈ ಇನ್ವೆಸ್ಟಿಂಗ್ ಅನ್ನೋ ಅಂತ ವಿಷಯಕ್ಕೆ ಬಂದಂತ ಸಂದರ್ಭದಲ್ಲಿ ತುಂಬಾ ನಾಲೆಡ್ಜ್ ಬೇಕಾಗುತ್ತೆ. ಯಾವುದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭ ಸಿಗುತ್ತೆ, ನಾವು ಹೆಚ್ಚು ಲಾಭನ ಗಳಿಸ್ಬೋದು ಅನ್ನೋ ಅಂತ ನಾಲೆಡ್ಜ್ ಎಲ್ಲ ನೀವು ಅಲ್ಲಿ ಸ್ವಲ್ಪ ಮನಿ ಜೊತೆಗೆ ನಾಲೆಡ್ಜ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಈ ಸೇವಿಂಗ್ ಅನ್ನೋ ಅಂತದ್ರಲ್ಲಿ ನೀವು ಸ್ವಲ್ಪ ಲೇಜಿ ಆಗ್ಬೋದು. ಅಲ್ಲಿ ಮೈಂಡ್ಗೆ ಕೆಲಸ ಕೊಡುವಂತದ್ದು ಏನು ಇರೋದಿಲ್ಲ. ಇಲ್ಲಿ ಇನ್ವೆಸ್ಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಿಮ್ಮ ನಾಲೆಡ್ಜ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇಲ್ಲಿ ಮನಿ ಗ್ರೋ ಆಗೋದ್ರ ಜೊತೆಗೆ ನಿಮ್ಮ ಮೈಂಡ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ, ಅಂದ್ರೆ ನಿಮ್ಮ ನಾಲೆಡ್ಜ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ನೀವು ಈ ವರ್ಷ ಒಂದು ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ವರ್ಷ ನಿಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಇಂದ ನಾನು ಇನ್ನೂ ಯಾವ ರೀತಿ ದುಡ್ಡನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋಂತ ಎಲ್ಲ ನಾಲೆಡ್ಜ್ ಬಂದಂತ ಸಂದರ್ಭದಲ್ಲಿ ನೀವು ಎಲ್ಲಿರ್ತೀರೋ ಈ ವರ್ಷ 1% ನೀವು ಶ್ರೀಮಂತರಾದ್ರೆ ನೆಕ್ಸ್ಟ್ ವರ್ಷ ಡಬಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಲ್ಲಿ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಂಬರ್ 3 ಯಾವ್ದಪ್ಪ ಅಂದ್ರೆ ಡಿಮ್ಯಾಂಡ್ ಎಫೆಕ್ಟ್. ಸೇವಿಂಗ್ ವಿಷಯಕ್ಕೆ ಅಂತ ಬಂದಾಗ ಅದ್ರಲ್ಲಿ ಡಿಮ್ಯಾಂಡೇ ಇರೋದಿಲ್ಲ. ಈ ತಿಂಗಳು ಮಾಡಿದ್ರು ಆಗುತ್ತೆ, ಮಾಡ್ಲಿಲ್ಲ ಅಂದ್ರೂ ಆಗುತ್ತೆ. ಮಾಡ್ಬೇಕು ಅಂತ ಮಾಡಿರೋ ಅಂತ ಅಮೌಂಟ್ನು ಕೂಡ ಯಾವ್ದಾದ್ರು ಮಧ್ಯದಲ್ಲಿ ಕೆಲಸ ಬಂತು ಅಂದ್ರೆ ಎತ್ತಿ ಆ ಕಡೆ ಈ ಕಡೆ ಹಾಕ್ಬಿಡುವಂಥದ್ದು. ಸೊ ಇದರಲ್ಲಿ ಡಿಮ್ಯಾಂಡ್ ಅನ್ನೋ ಅಂತದೇ ಇರೋದಿಲ್ಲ. ಅಂದ್ರೆ ಡಿಮ್ಯಾಂಡ್ ಇರೋಲ್ಲ ಅನ್ನೋ ಅಂತ ಜಾಗದಲ್ಲಿ ನಿಮ್ಮ ದುಡ್ಡು ಕೂಡ ಬೆಳೆಯೋದಿಲ್ಲ. ಇಲ್ಲಿ ಇನ್ವೆಸ್ಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ಅದ್ರಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದ್ರೆ ತಿಂಗಳ 2,000 ನೀವು ಸಿಪ್ ಹಾಕೊಂಡು ಹೋಗ್ತಾ ಇರ್ತೀರಾ ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರ್ತೀರಾ, ನೀವು ಹಾಕ್ಲೇಬೇಕು. ಆ ಒಂದು ಡೇಟ್ ಅನ್ನೋದು ಫಿಕ್ಸ್ ಆಗಿರುತ್ತೋ ಆ ಡೇಟ್ಗೆ ರಿಮೈಂಡರ್ ಅನ್ನೋಂಥದ್ದು ಬರುತ್ತೆ. ಆ ರಿಮೈಂಡರ್ ಬಂದಂತ ಸಂದರ್ಭದಲ್ಲಿ ನೀವು ದುಡ್ಡನ್ನ ನಿಮ್ಮ ಅಕೌಂಟ್ ನಲ್ಲಿ ಇಡ್ಲೇಬೇಕು. ಸೊ ಅಲ್ಲಿ ಡಿಮ್ಯಾಂಡ್ ಅನ್ನೋಂಥದ್ದು ಬಂತು. ಡಿಮ್ಯಾಂಡ್ ಎಲ್ಲಿ ಇರುತ್ತೋ ನಿಮ್ಮ ದುಡ್ಡು ಅಲ್ಲಿ ಗ್ರೋ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಸೇವಿಂಗ್ ನಲ್ಲಿ ಡಿಮ್ಯಾಂಡ್ ಇರೋದಿಲ್ಲ, ಇನ್ವೆಸ್ಟಿಂಗ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಸೇವಿಂಗ್ ನಲ್ಲಿ ದುಡ್ಡು ಬೆಳೆಯೋದಿಲ್ಲ, ಇನ್ವೆಸ್ಟಿಂಗ್ ನಲ್ಲಿ ದುಡ್ಡು ಬೆಳಿತಾನೆ ಹೋಗ್ತಾ ಇರುತ್ತೆ. ನಂಬರ್ 4 ಯಾವ್ದಪ್ಪ ಅಂದ್ರೆ ಹಗ್ ಪ್ರಾಫಿಟ್ ಅಂತ ಹೇಳಿ. ಹಗ್ ಪ್ರಾಫಿಟ್ ಯಾವ ರೀತಿನಪ್ಪ ಅಂತ ಅಂದ್ರೆ ಸೇವಿಂಗ್ ವಿಚಾರದಲ್ಲಿ ಅಂತ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಪಿಗ್ಗಿನಲ್ಲಿ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ ಅಂದ್ರೆ ಒಂದಿಷ್ಟು ಅಮೌಂಟ್ ಹಾಕಿರ್ತೀರಾ, ಅದೊಂದಿಷ್ಟು ಅಮೌಂಟೇ ಸಿಗುವಂತದ್ದು. ಈಗ ಬ್ಯಾಂಕ್ RD ನಲ್ಲಿ ಆಗಿರ್ಬೋದು, FD ನಲ್ಲಿ ಆಗಿರ್ಬೋದು, ಒಂದು ಇಯರ್ಲಿ ನಿಮಗೆ ಒಂದು 7% ಜಾಸ್ತಿ ಅಂತ ಅಂದ್ರೆ ಸೀನಿಯರ್ ಸಿಟಿಸನ್ ಏನೋ ಆಯ್ತು ಅಂದ್ರೆ 7.5 ಇಂದ 8% ಸಿಗುವಂತದ್ದು ಜಾಸ್ತಿ. ಆದ್ರೆ ಇನ್ವೆಸ್ಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿರೋದಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರೋದಾಗಿರ್ಬೋದು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ಈಗ 2024ರಲ್ಲಿ ಗೋಲ್ಡ್ ರೇಟ್ ಎಷ್ಟಿತ್ತು ಅದನ್ನ ಲೆಕ್ಕ ಹಾಕೊಳ್ಳಿ. 2024ರಲ್ಲಿ ಎಷ್ಟಿತ್ತು, 2025ರಲ್ಲಿ ಎಷ್ಟಿತ್ತು, 2026ರಲ್ಲಿ ಎಷ್ಟಿದೆ ಅಂತ. 26ರಲ್ಲಿ ಬೇಡ, 24ರಲ್ಲಿ 25ರಲ್ಲಿ ಎಷ್ಟಿತ್ತು ಅಂತ ಲೆಕ್ಕ ಹಾಕೊಳ್ಳಿ. 80% ಅಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ನಿಮ್ಗೆ 80% ಬೇಡ, ಒಂದು 50% ಲಾಭ ಬಂದ್ರು ಸಾಕಲ್ವಾ. ಸೊ ಹಾಗಾಗಿ ಇನ್ವೆಸ್ಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಷ್ಟು ನಿಮ್ಗೆ ಪ್ರಾಫಿಟ್ ಒಂಥರ ಹಗ್ ಪ್ರಾಫಿಟ್ ಆಗಿ ಸಿಗುತ್ತೆ. ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇನೆ ಬರ್ತಾ ಇದ್ರೆ ಬರ್ತಾನೆ ಇರುತ್ತೆ. ಹಾಗಾಗಿ ಇನ್ವೆಸ್ಟಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ವೆಲ್ತ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂತ ಅಂದ್ರೆ ರಿಸ್ಕ್ ಎಫೆಕ್ಟ್. ರಿಸ್ಕ್ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ಸೇವಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನೋ ರಿಸ್ಕ್, ನೋ ಇಂಪ್ರೂವ್ಮೆಂಟ್, ನೋ ಗ್ರೋತ್ ಮನಿ ಏನು ಕೂಡ ಆಗೋದಿಲ್ಲ. ಅಲ್ಲಿ ರಿಸ್ಕೇ ಇರೋದಿಲ್ವಲ್ಲ. ಏನೋ ಒಂದಿಷ್ಟು ಅಂತ ತಗೊಳ್ತೀರಾ, ಇಷ್ಟು ಅಂತ ಹಾಕ್ತೀರಾ, ಹಾಕಿದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಇಲ್ಲ. ಅಕಸ್ಮಾತ್ ನೀವು ಏನೋ ಒಂದು FD ನೋ RD ನೋ ಮಾಡಿಸ್ತಾ ಇದೀನಿ ಅಂತ ಅಂದ್ರೆ ಅದ್ರಲ್ಲೂ ಕೂಡ ಒಂದು ರಿಸ್ಕ್ ಅನ್ನೋಂಥದ್ದು ಇರೋದಿಲ್ಲ. ಅಲ್ಲಿ ಫಸ್ಟೇ ಮೆನ್ಷನ್ ಮಾಡಿರ್ತಾರೆ ವರ್ಷಕ್ಕೆ ಇಷ್ಟು ನಿಮ್ಗೆ ಸಿಗುತ್ತೆ ಅಂತ. ಅದ್ರ ಮೇಲೂ ಸಿಗೋದಿಲ್ಲ, ಅದ್ರ ಕೆಳಗೂ ಸಿಗೋದಿಲ್ಲ. ಒಂದು ಕಾನ್ಸ್ಟೆಂಟ್ ಅಮೌಂಟ್ ಆಗಿ ನಿಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಆ ರೀತಿ ಇಲ್ಲ ಅಲ್ವಾ. ಅಲ್ಲಿ ರಿಸ್ಕ್ ಅನ್ನೋಂಥದ್ದು ಇರೋದಿಲ್ಲ. ಇಲ್ಲಿ ಇನ್ವೆಸ್ಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಕೈ ತುಂಬಾ ದುಡ್ಡು ಸಿಗ್ಬೇಕಲ್ವಾ. ಕೈ ತುಂಬಾ ದುಡ್ಡು ಸಿಗ್ಬೇಕು ಅಂತ ಅಂದ್ರೆ ನೀವಿಲ್ಲಿ ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಅದರಲ್ಲಿ ರಿಸ್ಕ್ ಅನ್ನೋದಿರುತ್ತೆ. ರಿಸ್ಕ್ ನಲ್ಲೂ ಕೂಡ ನಿಮಗೆ ಪ್ರಾಫಿಟ್ ಅನ್ನೋವಂಥದ್ದನ್ನ ತಂದ್ಕೊಡುತ್ತೆ. ಸೇವಿಂಗ್ ನಲ್ಲಿ ರಿಸ್ಕ್ ಇರೋದಿಲ್ಲ, ಪ್ರಾಫಿಟ್ ಕಮ್ಮಿ. ಇನ್ವೆಸ್ಟಿಂಗ್ ನಲ್ಲಿ ರಿಸ್ಕ್ ಇರುತ್ತೆ. ಲಾಂಗ್ ಟರ್ಮ್ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದರಲ್ಲಿ ಪ್ರಾಫಿಟ್ ಅನ್ನೋವಂಥದ್ದು ಕೈ ತುಂಬಾ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ವರ್ಕಿಂಗ್ ಎಫೆಕ್ಟ್.
ಆ ಸೇವಿಂಗ್ ನಲ್ಲಿ ನೀವು ಕೆಲಸ ಮಾಡಿ ಅರ್ನ್ ಮಾಡಿ ಸೇವ್ ಮಾಡುವಂತದ್ದು. ಇನ್ವೆಸ್ಟಿಂಗ್ ನಲ್ಲಿ ನೀವು ಮನಿನ ವರ್ಕ್ ಮಾಡೋದಕ್ಕೆ ಬಿಡೋ ಅಂತದ್ದು. ಅಲ್ಲಿ ಸೇವಿಂಗ್ ನಲ್ಲಿ ಮನಿನ ನೀವು ದಡ್ಡನ್ ತರ ಮಾಡಿ ಒಂದ್ ಮೂಲೆಯಲ್ಲಿ ರಗ್ಗೊಚ್ಬಿಟ್ಟು ಮಲ್ಕೊಳಪ್ಪ ನೀನು ಅಂತ ಅಂದ್ಬಿಟ್ಟು ಮಲಗಿಸಿರ್ತೀರಾ. ಇನ್ವೆಸ್ಟಿಂಗ್ ನಲ್ಲಿ ನೀನ್ ಎದೇಳೋ, ನೀನು ಆಕ್ಟಿವ್ ಆಗಿರ್ಬೇಕು, ನೀನು ಬೆಳಿತಾನೆ ಹೋಗ್ಬೇಕು, ನನ್ನನ್ನು ಬೆಳೆಸ್ಬೇಕು ಅಂತ ಹೇಳಿ ಕೆಲಸ ಮಾಡೋದಕ್ಕೆ ಬಿಡೋ ಅಂತದ್ದು. ಇವೆರಡಕ್ಕೂ ಇರೋ ಡಿಫ್ರೆನ್ಸ್, ಸೇವಿಂಗು ಲೇಜಿತನನ ಬರ್ಸುತ್ತೆ, ಇನ್ವೆಸ್ಟಿಂಗು ಚುರುಕ್ತನ ಅಂತಾರಲ್ಲ ಆ ಚುರುಕ್ತನನ ಬರ್ಸುತ್ತೆ. ನಂಬರ್ 7 ಯಾವ್ದಪ್ಪ ಅಂದ್ರೆ ಡೈಲಿ ಎಕ್ಸ್ಪೆನ್ಸಸ್ ವರ್ಸಸ್ ವೆಲ್ತ್ ಬಿಲ್ಡ್ ಆಗುವಂಥದ್ದು. ಇಲ್ಲಿ ಸೇವಿಂಗ್ ಅಂತ ಬಂದಂತ ವಿಚಾರದಲ್ಲಿ ಅದು ಡೈಲಿ ಎಕ್ಸ್ಪೆನ್ಸಸ್ ಇಲ್ಲ ಮಂತ್ಲಿ ಎಕ್ಸ್ಪೆನ್ಸಸ್ ಏನೋ ಆಗಿರುತ್ತೆ. ನಿಮ್ಮ ಸೇವಿಂಗ್ ಯಾವ ರೀತಿ ಇಲ್ಲಿ ವರ್ಕ್ ಮಾಡುತ್ತೆ ಅಂತ ಅಂದ್ರೆ, ನಾನು ಮೊದಲೇ ಹೇಳಿದೆ ಸೇವಿಂಗ್ ನ ಎಷ್ಟು ಪರ್ಸೆಂಟ್ ಮಾಡಬೇಕು ಅಷ್ಟೇ ಪರ್ಸೆಂಟ್ ಮಾಡಬೇಕು ಅಂತ. ಇಲ್ಲಿ ವರ್ಕ್ ಆಗುವಂಥದ್ದು ನಿಮ್ಮ ಸೇವಿಂಗು ಯಾವ ರೀತಿನಪ್ಪ ಅಂತ ಅಂದ್ರೆ, ನಿಮ್ಮ ಮಂತ್ಲಿ ಬಿಲ್ನ ಕಟ್ಟುವಂಥದ್ದು, ಎಲೆಕ್ಟ್ರಿಕಲ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ಏನೋ ಕಟ್ಟೋ ಅಂಥದ್ದಕ್ಕೆ ಹೆಲ್ಪ್ ಆಗುವಂಥದ್ದು. ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಲ್ಲಿ ನೀವು ಅಮೌಂಟ್ ನ ಸೇವ್ ಮಾಡ್ತಾ ಹೋಗುವಂಥದ್ದು. ಅಂದ್ರೆ ಎಮರ್ಜೆನ್ಸಿ ಬಂದಂತ ಸಂದರ್ಭದಲ್ಲಿ ಆ ಸೇವಿಂಗ್ ಅಮೌಂಟ್ ನ ಎತ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಏನಾಯ್ತು, ಎಕ್ಸ್ಪೆನ್ಸಸ್ ಆಯ್ತು. ಈಗ ಇನ್ವೆಸ್ಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ಮ ವೆಲ್ತ್ ಬಿಲ್ಡ್ ಆಗುವಂಥದ್ದು. ನಾನು ಮೊದಲೇ ಹೇಳಿದ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ನೀವು ಮಾಡ್ತಾನೆ ಹೋಗ್ತಾ ಇದ್ರೆ ನಿಮ್ಮ ದುಡ್ಡು ಬೆಳಿತಾನೆ ಹೋಗ್ತಾ ಇರುತ್ತೆ, ನಿಮ್ಗೆ ಪ್ರಾಫಿಟ್ ನ ತಂದ್ಕೊಡ್ತಾನೆ ಇರುತ್ತೆ. ಒಂದು ವರ್ಷಕ್ಕೆ ನೀವು ಒಂದು 30,000 ಇದ್ ಮಾಡಿರ್ತೀರ ಅಂದ್ರೆ ತಿಂಗಳಿಗೆ ಸಮ್ ಅಮೌಂಟ್ ನ ನೀವು ಆಡ್ ಮಾಡ್ತಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಒಂದು ವರ್ಷಕ್ಕೆ ಒಂದು 30,000 ಮಾಡಿರ್ತೀರಾ ಅಂತ ಅಂದ್ರೆ ಅದು ಕಾಂಪೌಂಡಿಂಗ್ ಅಮೌಂಟ್ ಆಗಿ ಬೆಳಿತಾನೆ ಹೋಗ್ತಾ ಇರುತ್ತೆ. ನೀವು ವರ್ಷ ಒಂದು 5% ಜಾಸ್ತಿ ಮಾಡ್ತೀನಿ ಅಂದ್ರೆ ಇನ್ನೂ ಡಬಲ್ ಕಾಂಪೌಂಡಿಂಗ್ ಮೇಲೆ ಕಾಂಪೌಂಡಿಂಗ್ ಅಮೌಂಟ್ ಬೆಳಿತಾನೆ ಹೋಗ್ತಾ ಇರುತ್ತೆ, ನಿಮ್ಗೆ ಪ್ರಾಫಿಟ್ ನ ತಂದ್ಕೊಡ್ತಾನೆ ಇರುತ್ತೆ. ರಿಸ್ಕ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರಿಸ್ಕ್ ಇರುತ್ತೆ, ಆದ್ರೆ ರಿಸ್ಕ್ ನಿಮ್ಮ ದುಡ್ಡಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಅಂದ್ರೆ ನೀವು ಲಾಂಗ್ ಟರ್ಮ್ ಪ್ರೋಸೆಸ್ ಆಗಿ ಆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಿಲ್ಡ್ ಮಾಡ್ಕೊಳ್ತಾನೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಇಷ್ಟು ಏನ್ ಹೇಳಿದ್ದೀನಿ ಅದು ತುಂಬಾ ಇಂಪಾರ್ಟೆಂಟ್. ನೀವು ದುಡ್ದಂತ ದುಡ್ಡಿಗೆ ಒಂದು ಬೆಲೆನ ಕೊಡ್ಬೇಕು ಅಂದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಯಾವಾಗ್ಲೂ ಸೇವಿಂಗ್ ಅಂತ ಸೇವಿಂಗ್ ಕಡೆ ಜ್ಞಾನ ಕೊಡ್ತೀವಿ, ಅಂದ್ರೆ ಗಮನನ ಹರಿಸ್ತೀವಿ. ರಿಚ್ ಪರ್ಸನ್ಗಳು ಯಾವಾಗ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅಂತ ಅವರ ವೆಲ್ತ್ ನ ಅವರು ಬಿಲ್ಡ್ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತಾರೆ. ನಾವಿಲ್ಲಿ ಸೇವಿಂಗ್ ಅಂತ ನಾವು ಇರೋ ಜಾಗದಲ್ಲೇ ಇರ್ತಾ ಇರ್ತೀವಿ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇಷ್ಟೇನೆ. ಅವರು ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ಮೆಂಟ್ ಹಿಂದೆ ಓಡ್ತಾರೆ, ನಾವು ಸೇವಿಂಗ್ ಅಂತ ಸೇವಿಂಗ್ ಜೊತೆನೂ ಓಡೋದಿಲ್ಲ. ಏನೋ ಒಂದಿಷ್ಟ ಹಾಕ್ಬಿಟ್ಟು ದೂಪದ ಗಮನ ದೂರಕ್ಕೆ ಅಂತ ನಿಂತ್ಕೊಬಿಟ್ಟಿರ್ತೀವಿ. ಸೊ ನಾವು ಯಾವಾಗ್ಲೂ ಕೂಡ ಅಷ್ಟೇ ಒಂದು ಕ್ರಿಯೇಟಿವಿಟಿ ಮೈಂಡ್ ನಲ್ಲಿ ನಾವು ಯಾವಾಗ್ಲೂ ಇರ್ಬೇಕಾಗುತ್ತೆ. ಕ್ರಿಯೇಟಿವಿಟಿ ಮತ್ತೆ ಕ್ಯೂರಿಯಾಸಿಟಿ ಎಲ್ಲಿ ಇರುತ್ತೋ ಅಲ್ಲೇ ನೀವು ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು. ಸೇವಿಂಗ್ ಮಾಡಿ, ಸೇವಿಂಗ್ ಯಾವ ರೀತಿ ಇರಬೇಕು, ಸ್ಮಾರ್ಟ್ ಆಗಿರ್ಬೇಕು. ಇನ್ವೆಸ್ಟಿಂಗ್ ಯಾವ ರೀತಿ ಇರಬೇಕು, ಸ್ಮಾರ್ಟರ್ ಟೈಪ್ ಅಲ್ಲಿ ಇರಬೇಕು. ನೀವು ಸ್ಮಾರ್ಟರ್ ಟೈಪ್ ಅಲ್ಲಿ ನಿಮ್ಮ ಜೀವನನ ರೂಪಿಸ್ಕೊಳ್ಳೋದು ನಿಮ್ಮ ಕೈಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಚಾರನ ನೀವು ತಿಳ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಸೇವಿಂಗ್ ನ ಎಷ್ಟು ಮಾಡ್ಬೇಕು ಅಷ್ಟನ್ನೇ ಮಾಡ್ತೀರಾ. ನೀವು ಸೇವಿಂಗ್ ಮಾಡಿ ಯಾವುದಕ್ಕೆ ಸೇವಿಂಗ್ ಮಾಡ್ಬೇಕು ಅಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನೋದಕ್ಕೆ ಬಿಟ್ರೆ ಯಾವುದೇ ಕಾರಣಕ್ಕೂ ಬೇರೆ ವಿಷಯಕ್ಕೆಲ್ಲ ಸೇವಿಂಗ್ ಮಾಡೋದಕ್ಕೆ ಹೋಗ್ಬಾರ್ದು. ನಿಮ್ದು ಏನಿದ್ರು ನಿಮ್ಮ ಸೇವಿಂಗ್ ಅಮೌಂಟ್ ಎಲ್ಲ ಕೂಡ ಇನ್ವೆಸ್ಟಿಂಗ್ ಗೆ ಕನ್ವರ್ಟ್ ಆಗ್ಬೇಕು. ಯಾವಾಗ ನಿಮ್ಮ ಸೇವಿಂಗ್ ಅಮೌಂಟ್ ಇನ್ವೆಸ್ಟಿಂಗ್ ಗೆ ಕನ್ವರ್ಟ್ ಆಗುತ್ತೋ ಆವಾಗ್ಲೇನೆ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ರಿಚ್ ಪರ್ಸನ್ ಆಗೋದಕ್ಕೆ ಸಾಧ್ಯ. ನಾನು ಹೇಳ್ತಾ ಇರೋದು ಸೇವಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವ್ ಯಾವಾಗ್ಲೂ ನಾನು ಪಿಗ್ಗಿ ಬ್ಯಾಂಕ್ ಅಲ್ಲಿ ಹಾಕ್ತೀನಿ, ನಾನು ಬೀರುನಲ್ಲಿ ಬೀಗ ಹಾಕಿಡ್ತೀನಿ, ಈ ರೀತಿ ಎಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ಖಂಡಿತವಾಗ್ಲೂ ನೀವು ಒಂದು ರಿಚ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಎಮರ್ಜೆನ್ಸಿ ಫಂಡ್ ಮಾತ್ರ ಸೇವ್ ಮಾಡಬೇಕು, ಇನ್ ಮಿಕ್ಕಿದ್ದೆಲ್ಲ ಇನ್ವೆಸ್ಟಿಂಗ್ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಮರ್ಜೆನ್ಸಿ ಫಂಡ್ ಅಲ್ಲಿ ಮಾತ್ರ ಯಾಕೆ ಸೇವ್ ಮಾಡಬೇಕು ಅಂದ್ರೆ, ಎಮರ್ಜೆನ್ಸಿ ಫಂಡ್ ಅಲ್ಲಿ ನಿಮ್ಗೆ ಏನೇ ಮಧ್ಯದಲ್ಲಿ ತೊಂದರೆ ಆದ್ರೂ ಕೂಡ ಅದ್ರಲ್ಲಿ ಅಮೌಂಟ್ ನೀವೇನ್ ಸೇವ್ ಮಾಡ್ಕೊಳ್ತಾ ಹೋಗ್ತೀರೋ ಅದನ್ನ ಯೂಸ್ ಮಾಡ್ಕೋಬಹುದು. ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನೋ 5-10 ರೂಪಾಯಿ ಹಾಕೋ ಅಂತದ್ದಲ್ಲ, ನಿಮ್ಮ 6 ಮಂತ್ ಸ್ಯಾಲ್ರಿ ಅಲ್ಲಿ ಇನ್ವೆಸ್ಟ್ ಆಗಿರ್ಬೇಕು ಎಮರ್ಜೆನ್ಸಿ ಫಂಡ್ ನಲ್ಲಿ. ಅದಾದ ಮೇಲೆ ನೀವು ಇನ್ವೆಸ್ಟಿಂಗ್ ಕಡೆ ಗಮನ ಹರಿಸೋ ಅಂತದ್ದು. ಫಸ್ಟ್ ಎಮರ್ಜೆನ್ಸಿ ಫಂಡ್ ಸೇವಿಂಗ್ ನಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಅದಾದ ನಂತರನೇ ನೀವು ಇನ್ವೆಸ್ಟಿಂಗ್ ಕಡೆ ಗಮನ ಹರಿಸುವಂಥದ್ದು. ನೀವು ಒಂದ್ಸಲ ಎಮರ್ಜೆನ್ಸಿ ಫಂಡ್ಗೆ ಒಂದಿಷ್ಟು ಅಮೌಂಟ್ ಅಂತ ಒಂದು 6 ಮಂತ್ ಸ್ಯಾಲ್ರಿ ಇಲ್ಲ ಅಂತ ಅಂದ್ರೆ ಒಂದು 10 ಮಂತ್ ಸ್ಯಾಲ್ರಿನ ನೀವು ಡೆಪಾಸಿಟ್ ಮಾಡಿ ಈ ಕಡೆ ತಿರುಗ್ತೀರಾ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಅಂತ ಮಾತೇ ಇಲ್ಲ. ನೀವು ಮುಂದೆ 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 ಹೋಗ್ತಾ ಇರೋ ಅಂತದ್ದೇ ಇದಂತೂ 100% ಬರ್ದ್ಕೊಡೋ ಅಂತಹ ಒಂದು ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಾನು ಕೂಡ ಯಾವಾಗ್ಲೂ ಕೂಡ ಸೇವಿಂಗ್ ಮಾಡ್ತಾನೆ ಇದ್ದೆ. ಏನೋ ಒಂದಿಷ್ಟು ಅಮೌಂಟ್ ಸೇವಿಂಗ್ ಮಾಡೋದು, ಸೇವಿಂಗ್ ಆದ ತಕ್ಷಣ ಏನೋ ಒಂದು ಚಿಕ್ಕದಾಗಿ ಒಂದು ಪರ್ಚೇಸ್ ಮಾಡಿ ಇಟ್ಕೊಳ್ಳೋ ಅಂತದ್ದು. ಇಲ್ಲಿ ಸೇವಿಂಗ್ ಮಾಡೋದು ಬೆಳೆಯಿಲ್ಲ, ಪರ್ಚೇಸ್ ಮಾಡಿರುವಂತದ್ದು ಬೆಳೀತಾ ಹೋಯ್ತು. ಆದ್ರೆ ನಾನಿಲ್ಲಿ ಸೇವಿಂಗ್ ಮಾಡುವಂತ ದುಡ್ಡನ್ನೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ನಲ್ಲಿ ಬಂದಂತ ಲಾಭದಲ್ಲೇ ನಾನು ಪರ್ಚೇಸ್ ಮಾಡ್ಬೋದಾಗಿತ್ತು. ನನ್ನ ಅಸ್ಲನ್ನ ಮತ್ತೆ ಕೂಡ ಒಂದು ಕಾಂಪೌಂಡಿಂಗ್ ಅಮೌಂಟ್ ಆಗಿ ಬೆಳೆಸ್ತಾನೆ ಹೋಗ್ಬೋದಿತ್ತು. ಸೊ ಹಾಗಾಗಿ ನೀವು ಸೇವಿಂಗ್ ನ ಆದಷ್ಟು ಎಮರ್ಜೆನ್ಸಿಗೆ ಮಾತ್ರ ಎಮರ್ಜೆನ್ಸಿ ಫಂಡ್ ಮಾಡಿಕೊಳ್ಳಿ. ಇನ್ ಮಿಕ್ಕಿದ್ದನ್ನೆಲ್ಲ ನೀವು ಇನ್ವೆಸ್ಟಿಂಗ್ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗಿ. ಖಂಡಿತವಾಗ್ಲೂ ನೀವು ಶ್ರೀಮಂತರ ಆಗೇ ಆಗ್ತೀರಾ. ಶ್ರೀಮಂತರು ಸಡನ್ಲಿ ಆಗ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಒಂದು ಇಯರ್ನ ತಗೊಳುತ್ತೆ. ಆ ಇಯರ್ ನಲ್ಲಿ ನೀವು ಖಂಡಿತ ಆಗ್ತೀರಾ. ನೀವೇನೂ ಮಾಡ್ಲಿಲ್ಲ ಅಂದ್ರೆ ಆ ಇಯರ್ ದಾಟಿದ್ರು ಕೂಡ ನಿಮ್ಮ ಇಯರ್ ಅಂದ್ರೆ ನಿಮ್ಮ ಏಜ್ ಮುಗಿದ್ರು ಕೂಡ ನೀವು ಖಂಡಿತವಾಗ್ಲೂ ಶ್ರೀಮಂತರಾಗೋದಿಲ್ಲ. ಬಡತನದಿಂದ ಹುಟ್ಟಿ ಬಡತನದಲ್ಲೇ ಸಾಯ್ತಾ ಹೋಯ್ತೀರಾ. ಸೊ ಇದ್ಯಾವುದು ಬೇಡ ಅಂತ ಅಂದ್ರೆ ಬಡತನದಲ್ಲಿ ಹುಟ್ಟಿ ಶ್ರೀಮಂತರಾಗ್ ಸಾಯದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ರೀತಿ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಾನು ನಿಮ್ಗೆ ಯೂಸ್ ಆಗೋ ರೀತಿ ಆದಷ್ಟು ಫೈನಾನ್ಷಿಯಲ್ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ